ಅಕ್ಷತಾ ಚೆಲುವೆ, ಬುದ್ಧಿವಂತೆ, ಜೊತೆಗೆ ದೇವರಲ್ಲಿ ಅಪಾರ ನಂಬಿಕೆ ಇಟ್ಟ ಹುಡುಗಿ. ಆಕೆಯ ಬ್ಯಾಗಲ್ಲಿ ದೇವರಿಗೆ ಕಟ್ಕೊಂಡಿದ್ದ ಹರಕೆಗಳ ದೊಡ್ಡ ಲಿಸ್ಟೇ ಇತ್ತು. ಆದರೆ ಅದ್ಯಾವುದರಲ್ಲೂ ಪ್ರೀತಿಯ ಹೆಸರಿರಲಿಲ್ಲ. ಹಾಗಾದರೆ ಅವಳು ಪ್ರೇಮ ಪಲ್ಲಕ್ಕಿಯಲ್ಲಿ ಸಾವಿನ ಮನೆಯ ಬಾಗಿಲಿಗೆ ಹೋಗ್ಲಿಲ್ವಾ? ಏನಾಯ್ತು? ಅಕ್ಷತಾ ಪ್ರೀತಿ ಪ್ರೇಮ ಅಂತ ತೀರಾ ಸುತ್ತಾಡಿದವಳಲ್ಲ. ಕಾಲೇಜ್ಗೆ ಚಕ್ಕರ್ ಹೊಡೆದಿಲ್ಲ, ಟ್ಯೂಷನ್ನೂ ತಪ್ಪಿಸಿಲ್ಲ. ಆದ್ರೂ ಆಕೆ ಪ್ರೀತಿಗೆ ಬಿದ್ದಿದ್ದು ಅದು ಕಾಲೇಜು ಹುಡುಗನ ಜೊತೆ ಅಲ್ಲ. ಆಕೆ ಪ್ರೀತಿಸ್ತಾ ಇದ್ದದ್ದು ಹಾಸನದಲ್ಲಿ BSc ಓದ್ತಾ ಇದ್ದ ಶರತ್ನನ್ನ. ಅವರಿಬ್ಬರು ಗಂಟೆಗಟ್ಟಲೆ ಮಾತಾಡಿದ್ದು ಫೋನ್ನಲ್ಲಿ. ಆಕೆಯ ಮೊಬೈಲ್ ತುಂಬಾ ಅವನ ಮೆಸೇಜ್ಗಳೇ ಇದ್ವು. ತುಂಬ ಮೆಸೇಜ್ ಇದ್ದು ಅಲ್ಲಿ ಕೇಳಿದ್ರಲ್ಲ, ಫೋನ್ ಇದ್ರು ಕೊಡಮ್ಮ ಅಂದರು. ಅದು ಕೊಟ್ಟೆ. ಅದು ಕೊಟ್ಟ ಮೇಲೆ ಏನು 1500 ಮೆಸೇಜು ಮಾತಾಡಿರೋದು ಅಂತ ನಮಗೆ ಅದು ಗೊತ್ತಾಯ್ತು. ಇವಳು 500 ಇದ್ದು, ಇವಳು ಮಾತಾಡಿರೋದು 500 ಮೆಸೇಜು, ಅವನು 1500 ಅಂತ ಹೇಳಿದ್ರು ಸರ್. ಅದು ಪೊಲೀಸರು. ನಾನು ಪರ್ಸ್ನಲಿ ಆಲ್ಸೋ ಅದು ಎಲ್ಲ ಮೊಬೈಲಿನ ಇನ್ಬಾಕ್ಸ್ ನೋಡಿದ್ದೀನಿ. ಈ ಪ್ರಕಾರ ಸುಮಾರು ಮೆಸೇಜ್ ಇದೆ. ಸೊ ಸ್ಟಿಲ್ ತನಿಖೆನಲ್ಲಿದೆ. ಆದ್ರೆ ಆಕೆಯ ಮೊಬೈಲ್ ಅನ್ನ ಈಗಾಗಲೇ ಮನೆಯವರಿಗೆ ವಾಪಸ್ ಕೊಡಲಾಗಿದೆ. ಜೊತೆಗೆ ಕೊಡುವಾಗ ಇನ್ಬಾಕ್ಸ್ ಖಾಲಿಯಾಗಿದೆ. ಹಂಗ್ ಮಾಡಿದವರು ಯಾರು? ಕೊಲೆಗಾರ ತಾನು ಕಳಿಸಿದ ಮೆಸೇಜ್ ಅನ್ನ ಡಿಲೀಟ್ ಮಾಡದ್ನ ಅಥವಾ ಬೇರೆನೇನೋ ನಡೆದಿದ್ಯಾ? ಸದ್ಯಕ್ಕೆ ಶರತ್ನಿಂದಾಗಿ ಅಕ್ಷತಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಂದು ಅವನನ್ನ ಜೈಲಿಗೆ ಕಳಿಸಿದ್ದಾರೆ. ಅಂದ್ಹಾಗೆ ಈ ಶರತ್ ಅಕ್ಷತಾಗೆ ಪರಿಚಯವಾಗಿದ್ದು ತಂದೆಯಿಂದ. ಶರತ್ ಇಲ್ಲಿ ಬರ್ತಾ ಇದ್ದ. ಅವ್ರು ನೆಂಟ್ರೆ, ಅವರು ಬೇರೆ ಯಾರೆಲ್ಲ ನೆಂಟ್ರೆ. ಅವರು ಬರ್ತಾ ಇದ್ದ ಅಂದ್ರೆ ನಮ್ಮ ಮನೆಗೆ ಮಾತ್ರ ಬಂದಿರಲಿಲ್ಲ. ಒಟ್ಟಿಗೆ ಬರ್ತಾ ಇದ್ದ, ಬಂದು ಇಲ್ಲಿ ಬಗ್ನೋರ್ತಾ ಅಷ್ಟು ಬಿಟ್ಟರೆ ಮನೆಗೆ ಬಂದಿರಲಿಲ್ಲ. ಒಂದೇ ವರ್ಷ ಮಾತ್ರ ಮನೆಗೆ ಬಂದಿದ್ದ. ಅದು ನಾನು ಕರ್ಕೊಂಬಂದಿದ್ದೆ, ಜ್ಯೂಸ್ ಕುಡಿಸಿ ಕರ್ಕೊಂಡೋಗಿ ನಾನು ಮನೆಗೆ ಕಳಿಸಿ. ನೆಂಟ್ರು ಅಂತಲ್ಲ, ನಮಗೂ ನೆಂಟ್ರು, ಅವ್ರಿಗೂ ನೆಂಟ್ರು. ಹಾಗೆ ಮನೆಗೆ ಬಂದವನನ್ನ ಅಕ್ಷತಾ ಪ್ರೀತಿಸಿದ್ಲು ಅಂತಾದ್ರೂ ಆ ಪ್ರೀತಿ ಈಕೆಯ ಓದಿಗೆ ಬದುಕಿಗೆ ಯಾವ ಪರಿಣಾಮ ಬಿದ್ದಿರಲಿಲ್ಲ. ಎಲ್ಲರ ಜೊತೆಗೂ ಖುಷಿಯಾಗಿರೋಳು, ದೇವರನ್ನ ನಂಬೋಳು, ಸದಾ ತಮಗೆ ಮಾರ್ಕ್ಸ್ ಬರಲಿ ಅಂತ ಮನೆಗೆ ಒಳ್ಳೇದಾಗ್ಲಿ ಅಂತೆಲ್ಲ ಹರಕೆ ಕಟ್ಟೋಳು. ಈಗ ಇದ್ದಕ್ಕಿದ್ದಾಗಲೇ ಸಾಯೋ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣನೇ ಇರಲಿಲ್ಲ. ಅವಳದು ಕೊಲೆ ಅಂತ ತಾಯಿ ರುಕ್ಮಿಣಿ ಗೋಳಾಡ್ತಾರೆ. ಕೊಲೆನೇ ಅದು. ಕಣ್ಣಿಂದ ನೋಡ್ಬಿಟ್ಟೆ ಸರ್, ಈ ಥರ ಅಮ್ಕಿರೋದು ಭಯಂಕರ ಅಮ್ಮಿಕ್ಬಿಟ್ಟಿದ್ದಾರೆ. ಅದು ನೋಡಿ ನನಗೆ ಚೇಂಜ್ ಆಗಿಬಿಟ್ಟಿದ್ದಾರೆ ಸರ್. ಅದು ನಾನೇ ನೋಡ್ಬಿಟ್ಟೆ ಹೆಂಗೆ ಅಂದ್ರೆ ಏನಾಗಿದೆ ಅಂತ ಎಲ್ಲ ನೋಡುವಾಗ ಇವನು ಕುತ್ತಿಗೆ ಇದು ವೇಲ್ ಮುಚ್ಚಿದ್ರು. ವೇಲ್ ತೆಗೆದು ನೋಡ್ಬಿಟ್ನಲ್ಲ, ಈ ಥರ ಅಮ್ಕಿರೋದು ಪೂರ್ತಿ ಬೆಟ್ಟೆಲ್ಲ ಕಾಣಿಸ್ತಾ ಇದ್ದು ನನಗೆ. ಆದ್ರೆ ಈಕೆ ನೋಡಿದ್ದು ವೇಲಲ್ಲಿ ಉರಿಲು ಬಿಗಿದ ಗುರುತನ್ನ ಅಂತ ಪೊಲೀಸರು ಹೇಳ್ತಾರೆ. ಹಾಗೆ ಅಕ್ಷತಾ ಒಬ್ಬಳೇ ನಿರ್ಜನ ಪ್ರದೇಶದಲ್ಲಿ ನಿಂತಿದ್ಲು ಅನ್ನೋದಕ್ಕೂ ಅವರು ಹಾಲು ಮಾರೋನ ಸಾಕ್ಷಿ ಹೇಳ್ತಾರೆ. ಜೊತೆಗೆ ಆಕೆಗೆ ದಾರಿ ಹೋಕ್ಕ ಪೋಲಿ ಹುಡುಗರು ಭಯ ಹತ್ತಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋ ಥರ ಆಗಿದ್ರೂ ಆಗಿರಬಹುದು ಅಂತಾರೆ. ಅದೆಲ್ಲದಕ್ಕೂ ಮಿಗಿಲಾಗಿ ಪೊಲೀಸರು ಅನುಮಾನಿಸೋದು ರಂಗನಾಥನ್ನ. ಅವನು ಈ ಹಿಂದೆ ಅಕ್ಷತಾಳ ಮನೆಯಲ್ಲಿ ಮದುವೆಯ ಪ್ರಪೋಸಲ್ ಇಟ್ಟಿದ್ದ. ಅದಕ್ಕೆ ಅಕ್ಷತಾ ಒಪ್ಪದೆ ಬೇರೆಯವನನ್ನ ಪ್ರೀತಿಸಿದ್ರಿಂದ ಏನಾದ್ರೂ ಮಾಡಿರಬಹುದು ಅಂತಾರೆ. ಆದ್ರೆ ಅದನ್ನ ಅಕ್ಷತಾಳ ತಾಯಿ ಕೂಡ ಒಪ್ಪಲ್ಲ. ಅವರಿಗೆ ರಂಗನಾಥ ಎಂತವನು ಅನ್ನೋದು ಗೊತ್ತಿದೆ. ನಮ್ಮನ್ನೇನು ಕೇಳಿದ್ರು ನಾವು ಈಗ ಮಾಡಲ್ಲ, ಅವಳು ಇನ್ನೂ ಓದ್ತಾ ಇದ್ದೀನಿ, ಓದಬೇಕು ಅನ್ನೋದು ಆಸೆ ಇದೆ ಅವಳಿಗೆ, ನಾವೀಗ ಮಾಡಲ್ಲ ಅಂತ. ಅದೇ ಪಕ್ಕದ ಮನೆಯವರು ರಂಗನಾಥ ಅಂತ ಕೇಳಿಸಿದ್ರು ಅಂತ ನಮ್ಗೆ ಹೇಳಿದರು. ನಾವು ಓದ್ತಾ ಇದ್ದಾಳಲ್ಲ, ಇವಾಗಲೇ ಏನಕ್ಕೆ ಮದುವೆ ಮಾಡೋದು ಅಂತ ನಾವು ಇಲ್ಲ ಮಾಡಲ್ಲ, ಇವಾಗ ಅವಳು ಓದ್ತಾ ಇದ್ದಾಳಲ್ಲ, ಓದಲಿ ಅಂತಲೇ ಇದು ಮಾಡಿದ್ವು. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್ ನಮಗೆ. ಕೇಳಿಸಿದ್ರು. ಅವ್ರದ್ದೇನು ತಪ್ಪಿಲ್ಲ, ಅವ್ನದೇನು ತಪ್ಪಿಲ್ಲ, ರಂಗನಾಥಂದೇನು ತಪ್ಪಿಲ್ಲ ಸರ್. ಅವ್ರು ಕೇಳಿಸಿದ್ದ, ಮತ್ತೆ ಅವ್ನು ಮಾತಾಡ್ಸೋದು, ಹುಡುಗಿ ಏನಾರು ನೋಡೋದು, ಅದೇನು ಮಾತಾಡ್ತಿಲ್ಲ. ಮೊನ್ನೆ ಕೂಡ ಅವನು ಕೆಲಸದ ಮೇಲೆ ಶನಿವಾರ ಸಂತೆಗೆ ಹೋಗಿದ್ದ. ಅಲ್ಲಿ ಲಾರಿ ಲೋಡ್ ಮಾಡಿಸಿಕೊಂಡು ನಿಂತವನಿಗೆ ಒಂದು ಕಾಲ್ ಬಂದಿತ್ತು. ಆ ನಂತರನೇ ಅವನು ಅಲ್ಲಿಂದ ಓಡ್ಕೊಂಡು ಹೋದ ಅನ್ನೋದನ್ನ ಅಲ್ಲಿನ ಜನ ಸ್ಪಷ್ಟಪಡಿಸ್ತಾರೆ. ಅವತ್ತು ಅಲ್ಲಿಂದ ಬಂದವನು ನೇರ ಅಕ್ಷತಾಳ ಶವ ಇಟ್ಟಲ್ಲಿಗೆ ಓಡಿದ್ದ. ಆಕೆಯ ಮೃತದೇಹದ ಮುಂದೆ ನಿಂತು ಕಣ್ಣೀರಿಟ್ಟವನು ಅಲ್ಲೇ ವಿಷ ಸೇವಿಸಿದ. ಅದನ್ನ ನೋಡಿದ್ರೆ ಅವನದು ಹುಚ್ಚು ಪ್ರೀತಿ ಅನ್ಸುತ್ತೆ ಹೊರತು ಅವನು ಆಕೆಯ ಸಾವಿಗೆ ಕಾರಣವಾಗಿರಬಹುದು ಅನ್ಸಲ್ಲ. ಅಂದ್ಹಾಗೆ ರಂಗನ ತಾಯಿ ಯಾರಾದ್ರೂ ಇವನಿಗೆ ಹೆಸರಿಸಿ ಸಾಯೋ ಥರ ಮಾಡಿರಬಹುದು ಅಂತಾರೆ. ಆಗ್ತೀನಿ ಅಂತವ ಇದಾಗಿತ್ತು ಅವ ಅಕ್ಷತನ್ನ.
ಒಟ್ಟಿಗೆ ಯಾರು ಫೋನ್ ಮಾಡಿ ಏನು ಅಂದರು ಏನು ಮಾಡಿ ಹಾಕಿರೋ ಅನ್ನೋದು ಅವ್ನು ಇರಲಿಲ್ಲ ಅವತ್ತು. ಒಟ್ಟಿಗೆ ಇವನು ತಲೆ ಮೇಲೆ ತಕ್ಕಬೇಕು ಅಂತವ ಏನು ಭವಿಷ್ಯ ಮಾಡಿರೋ. ಇವರು ಹೀಗಂತಾರೆ. ಇನ್ನು ಶರತ್ ಮನೆಯವರು, ಆತ ಅಕ್ಷತಾಳನ್ನ ಪ್ರೀತಿಸ್ತಾ ಇದ್ದದ್ದು ನಿಜ, ಆದ್ರೆ ಆಕೆ ಅವತ್ತು ಅವನ ಜೊತೆ ಹೋಗಿರ್ಲಿಲ್ಲ. ಏನಕ್ಕೋ ಬೇಜಾರು ಮಾಡಿಕೊಂಡು ಮನೆ ಬಿಡ್ತಿದ್ದೀನಿ ಅಂದಿದ್ದಕ್ಕೆ ಭಯದಲ್ಲಿ ಅಲ್ಲಿಗೆ ಬಂದಿದ್ದ. ಸುತ್ತಮುತ್ತ ಹುಡುಕಾಡಿದ್ದ ಅಷ್ಟೇ ಅಂತಾರೆ. ಏನು ವಿಷಯ ಗೊತ್ತಾಗ್ತಿಲ್ಲ. ಆದ್ರೆ ಅಕ್ಷತಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಕಾರಣನೇ ಇರಲಿಲ್ಲ. ಅಷ್ಟಕ್ಕೂ ಅವಳು ಸಾಯುವಂತ ಹುಡುಗಿನೂ ಆಗಿರ್ಲಿಲ್ಲ ಅನ್ನೋದು ನಿಜ ಅನ್ಸುತ್ತೆ. ಆಲೂರಿನ ಮಹಿಳಾ ಇನ್ಸ್ಪೆಕ್ಟರ್ ಜಯಲಕ್ಷ್ಮಮ್ಮ ಈ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಬಡವರ ಮನೆಯ ಹುಡುಗಿಗಾದ ಅನ್ಯಾಯ ಆಗದಂತೆ ನೋಡ್ಕೋಬೇಕು. ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಆಲೂರಿನ ಗ್ರಾಮಸ್ಥರು ಕಾಯ್ತಾ ಇದ್ದಾರೆ. ಮೇಡಮ್ಮು ಏನ್ ಮಾಡ್ತಾರೆ ನೋಡ್ಬೇಕು. ಅರಳುವ ಹೂವು ಬಾಡಿ ಹೋಗಿದೆ. ಬಡ ಕುಟುಂಬದ ಕನಸಾಗಿದ್ದ ಹುಡುಗಿಯ ಕನಸುಗಳು ಸಣ್ಣವಾಗಿರಲಿಲ್ಲ. ಸಾಧನೆಯ ಉತ್ತುಂಗಕ್ಕೇರೋ ಬಯಕೆ ಇದ್ದವಳು ಹೀಗೆ ಹೆಣವಾಗಿದ್ಯಾಕೆ ಅನ್ನೋ ಪ್ರಶ್ನೆಗೆ ಪೊಲೀಸರು ಉತ್ತರ ಹುಡುಕಿಕೊಟ್ರೆ ಪ್ರತಿಯೊಬ್ಬರೂ ಈ ಬಗ್ಗೆ ಎಚ್ಚರದಿಂದ ಇರೋದಕ್ಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.